ತಮಿಳ್ನಾಡವ್ರ ಕಡೆ ಇವನು ಹೋಗಿದ್ನಾ ಅಥವಾ ತಮಿಳ್ನಾಡು ಕಡೆ ಇವನು ಹೇಳ್ಕೊಂಡ್ರ? ಅಂದರೆ ರಿಪೋರ್ಟ್ ಕೆಲವರು ಹೇಳ್ತಾರೆ ಸೈನೆಟ್ ಕೊಟ್ಟು ಸಾಯಿಸ್ತರು ಇಲ್ಲೇ ಅಂತಾರೆ ನಮ್ಮ ಕಡೆ. ಅದನ್ನು ನಾವು ನಂಬಕ್ಕೆ ನನ್ನ ಅಭಿಪ್ರಾಯದಲ್ಲಿ ಇಲ್ಲ, ನಂಬ ಕಷ್ಟ ಅಷ್ಟೇ. ಅವರು ಕಣ್ಣು ಆಪ್ರೇಷನ್ಗೆ ಕರೆದವ್ರೆ ಅಂತಾರೆ. ಅವನು ವೀರಪ್ಪ ಕಣ್ಣು ಆಪ್ರೇಷನ್ಗೆ ಹೋದ ಅಂತಾರೆ. ಅದರಲ್ಲಿ ಒಂದು ನನ್ನ ಮನ 4 ಜನ ಯಾಕೆ ಹೋಗ್ಬೇಕಾಗಿತ್ತು? ವೀರಪ್ಪನ ಜೊತೆಗೆ ಒಬ್ಬನು ಹೋಗಿದ್ರೆ ಸಾಕಾಗಿತ್ತು. 4 ಜನ ಹೋಗವ್ರೆ. ಇಲ್ಲಿ 4 ಜನನೂ ಬೇರೆ ಕಡೆ ಎಲ್ಲ ಶಿಫ್ಟ್ ಆಗಿಬಿಡುವ ಹೆಚ್ಚಾಗಿದ್ರೆ ಏನೋ ಅದು ಗೊತ್ತಿಲ್ಲ. ನನ್ನ ಐಡಿಯಾ ಅದೇನೆ. ಅದು ಬೇರೆ ಕಡೆ ಗಾಡಿ ತಮಿಳ್ನಾಡು ಪೊಲೀಸ್ನವ್ರು ಬಂದು ರೆಡಿ ಮಾಡ್ಕೊಂಡಿದ್ದು ಆಂಬುಲೆನ್ಸಲ್ಲಿ. ಪೊಲೀಸ್ನವರೇ. ಇವ್ರಿಗೆ ಗೊತ್ತಿಲ್ಲ ಪೊಲೀಸ್ನವ್ರದ್ದು ಆಂಬುಲೆನ್ಸ್ ಅಂತ ಹತ್ತಿರೋದು. ಇವಳು ಬಂದು ಪುನಃ ಆಳುಗಳ ಗ್ಯಾಂಗ್ ಸೇರ್ಸೋಕ್ಕೆ ಮೂವ್ ಮಾಡ್ದೆ ಮೇಡಮ್. ಗ್ಯಾಂಗ್ ಸೇರ್ಸೋಕ್ಕೆ ಮೂವ್ ಮಾಡುವಾಗ ತಮಿಳ್ನಾಡಲ್ಲಿ ಅವರು ಅಕ್ಕನ ಗಂಡ ಎಲ್ಲ ತೀರೋದ್ರು. ಅವ್ರಲ್ಲ ಅವ್ರ ಗಂಡನ ಮುಖ ಅಂದ್ರೆ ಆಳು ಹುಡ್ಕವ್ರೆ. ಅದು ತಮಿಳ್ನಾಡು ಪೊಲೀಸ್ ಗೊತ್ತಾಗ್ಬಿಡ್ತು. ಅವನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಯಾರು ವೀರಪ್ಪನ ಅಕ್ಕನ ಮಾರಿ ಗಂಡನ ಇಲ್ಲ ಅವ್ರನ್ನ ಅವ್ರನ್ನ ಹೆಸರು ಮಾರ್ತ್ಬಿಟ್ಟೆ ಮೇಡಮ್. ತಮಿಳ್ನಾಡು ಪೊಲೀಸ್ನವ್ರು ಎತ್ತಾಕ್ಬಿಟ್ಟು ಒಂದು 4 ಜನ 3 ಜನ ಪೊಲೀಸ್ನವ್ರನ್ನ ಅವ್ರ ಜೊತೆ ಕಳಿಸಿದ್ರು. ನೀನು ಹೇಳಬಾರ್ದು, ಇವ್ರು ತಗೊಂಡೋಗಿ ವೀರಪ್ಪನ ಜೊತೆಗೆ ಸೇರಿಸ್ಬಿಡು ಅಂದ್ಬಿಟ್ಟು ಅವನು ಕರ್ಕೊಂಡು ಬಂದು ವೀರಪ್ಪನ ಜೊತೆಗೆ ಬಿಟ್ರಲ್ಲ. ಇವನಿಗೆ ಅನುಮಾನ ಬಂದ್ಬಿಡ್ತು ವೀರಪ್ಪನಿಗೆ. ಗೋಪಿನಾಥ ಫಾರೆಸ್ಟಲ್ಲಿ ಇರಿಸ್ಕೊಂಡಿದ್ದ ಅವ್ರನ್ನ ಕಣ್ಣು ಕಟ್ಸ್ಬಿಟ್ಟು ಕುಂದಿಸ್ಬಿಡೋದು, ಊಟ ಗಿಟ ಕೊಡೋದು ಬಡೋದು. ಈಗ ನಾನು ಹೋದರೆ ಬನ್ನಿ ಮಾಳಿಂಗ ಹಾಗೆ ಮಾತಾಡ್ತಾನಲ್ಲ, ಅದನ್ನೆಲ್ಲ ಅವ್ರ ಕಿವಿಯಲ್ಲಿ ಕೇಳ್ಕೊಂಡ್ರು. ಆಮೇಲೆ ಬೆಳಗ್ಗೆ ನಮ್ಮ ಮಾರಮ್ಮ ದೇವಸ್ಥಾನದಲ್ಲಿ 5:30ಗೆ ಬೈಕ್ ಸೆಟ್ ಆನ್ ಮಾಡ್ತಾರೆ, 9 ಗಂಟೆಗೆ ಆಫ್ ಮಾಡ್ತಾರೆ. ಸಾಯಂಕಾಲ ಪುನಃ 5 ಗಂಟೆಗೆ ಆನ್ ಮಾಡ್ತಾರೆ, 6-7 ಗಂಟೆಗೆ ಆಫ್ ಮಾಡ್ತಾರೆ. ಆವಾಗ ಒಂದೇ ಬಸ್ ಬರ್ತಾಯಿದ್ದು ಮಾದೇಶ್ವರ. ಬೆಳಗ್ಗೆ 6 ಗಂಟೆಗೆ ಗೋಪಿನಾಥ ಬಿಟ್ಟರೆ ನೈಟ್ 9ವರೆಗೆ ಮೈಸೂರು ಹೋಗಿ ವಾಪಸ್ ಆಗೋದು. ಅದು 6 ನೋಡ್ಕೊಂಡು ಬರೋದು. ಇದನ್ನೆಲ್ಲ ಅವ್ರು ಕೆಚ್ ಮಾಡಿಕೊಂಡ್ರು ಪೊಲೀಸ್ನವರು. ಕೊನೆಗೆ ಇವನಿಗೆ ಅನುಮಾನನೇ ಇವನಿಗೂ ಇತ್ತು. ಅವ್ರು ಸಾಯಿಸಲ್ಲ ಬೇಕಾದರೆ ಕರ್ಕೊಂಡೋಗಿ ಬಿಟ್ಬಿಟ್ಟ. ನೀವು ಹೋಗ್ಬಿಡಿ, ನಿಮ್ಮ ಮೇಲೆ ನನಗೆ ಅನುಮಾನ ಇದೆ ಅಂದ್ಬಿಟ್ಟು ಅವ್ರು ಹೋಗಿ ತಮಿಳ್ನಾಡು ಪೊಲೀಸ್ ಕರೆಕ್ಟ್ ಇನ್ಫಾರ್ಮೇಷನ್ ಕನ್ಫರ್ಮ್ ಮಾಡಿದ್ರು, ಈ ಥರ ಇದೆ ಅಂದ್ಬಿಟ್ಟು. ನಮ್ಮವರು ಸ್ವಲ್ಪ ಬಚ್ಚಿಟ್ಟೇ ಇದ್ದರು. ಗೋಪಿನಾಥ ಇರೋ ವಿಷಯನ ತಮಿಳ್ನಾಡು ಕೊಟ್ಟಿಲ್ಲ, ಬಚ್ಚಿಟ್ಟೇ ಇದ್ದರು. ಅವ್ರು ಕನ್ಫರ್ಮ್ ಮಾಡಿಕೊಂಡ್ರು. ಆ ಮುಖಾಂತರ ಅವ್ರು ಯಾವ ರೂಪದಲ್ಲಿ ಅವನ ಹಂಗೆ ಕರ್ಕೊಂಡ್ರು ಅದು ನಮಗೆ ಗೊತ್ತಾಗಿಲ್ಲ. ನಾವಿಲ್ಲಿ ಅವನ್ನ ಆಟಾಡ್ಸ್ಕೊಂಡಿರ್ತೀವಿ, ಅವನ್ನ ಆ ಕಡೆ ಹೋಗ್ಬಿಟ್ಟ. ಹೆಂಗೆ ನಮಗೆ ಗೊತ್ತಾಗಿಲ್ಲ. ಡಿಪಾರ್ಟ್ಮೆಂಟ್ ವಿಷಯ ಹೇಳೋಕ್ಕಾಗಲ್ಲ ಸರ್. ಗೊತ್ತಾಗಿತ್ತೋ ಇಲ್ಲ ಏನೋ, ಏನೋ ಒಂದು ಕಡೆ ಆಪ್ರೇಷನ್ ಮುಗಿಲಿ ಅಂದ್ಬಿಟ್ರು, ಅದನ್ನು ಸರಿಯಾಗಿ ಹೇಳೋಕ್ಕಾಗಲ್ಲ. ನಮ್ಗೆ ಗೊತ್ತಾಗಿಲ್ಲ. ಹೆಂಗಾಗಲಿ ಕಾರ್ಯಾಚರಣೆ ಜಂಟಿತಾನೆ ಅಂದು ಒಂದು ಇದಾಗಿತ್ತು. ಪಟಾಕಿ ಹಾರಿಸುವಾಗ ಗೊತ್ತಾಯಿತು. ಇಲ್ಲಿ ಊರಲ್ಲಿ ನೈಟ್ ಒಂದು 2 ಗಂಟೆಗೆ ಪಟಾಕಿ ಹಾರಿಸಿದ್ರು. ಗೊತ್ತಿಲ್ಲ ಮೇಡಮ್. ಪೊಲೀಸ್ನವರು ಪಟಾಕಿ ಹಾರಿಸಿದ್ರು. ಆಮೇಲೆ ಬಂದು ನಮ್ಮಳೆ ಎಬ್ಬರಿಸಿದ್ರು. ಏನೇನು ತೊಂದರೆ ಇಲ್ಲ, ಮುಗೀತು ಎಲ್ಲ ಸಮಸ್ಯೆ, ಆರಾಮಾಗಿರಿ ಎಂದೆಲ್ಲ ತಟ್ಟಿದ್ರು, ಬೆಣ್ಣು ತಟ್ಟಿದ್ರು. ಆಮೇಲೆ ನೋಡಿದ್ರೆ ಟಿ ವಿಯಲ್ಲಿ ಪ್ಲಸ್ ನ್ಯೂಸಲ್ಲಿ ಬರ್ತಾಯಿತ್ತು. ಸಣ್ಣ ಟಿ ವಿ ಹಾಕಿದ್ರೆ ವೀರಪ್ಪ, ಸೇತುಗುಳಿ ಗೋವಿಂದ, ಚಂದ್ರೇಗೌಡ, ಚೇತುಮಣಿ 4 ಜನ ಚಕಮಕಿ, ಗುಂಡಿನ ಚಕಮಕಿಯಲ್ಲಿ ಇದು ಆಗಿ ಧರ್ಮಪುರಿ GH ಬಾಡಿ ಇದೆ ಅಂದ್ಬಿಟ್ಟು. ಆಮೇಲೆ ಬೆಳಗ್ಗೆ ಅರಿತಾ ಬಾಡಿನೇ ತೋರಿಸಿದ್ರು.
ನಿಮ್ಗೆ ಅಲ್ಲಿವರೆಗೂ ಕನ್ಫರ್ಮ್ ಹಾಕಿರ್ಲಿಲ್ಲ, ಬ್ರೇಕಿಂಗ್ ನ್ಯೂಸ್ ಬಂದ್ರು ಬ್ರೇಕ್ ಕನ್ಫರ್ಮ್ ಇಲ್ಲ, ಕನ್ಫರ್ಮ್ ಬಾಡಿ ನೋಡಿದ್ಮೇಲೆನೆ ಕನ್ಫರ್ಮ್. ಕನ್ಫರ್ಮ್ ಆಯಿತು. ಬಾಡಿ ನೀವು ನೋಡಿದ್ರಲ್ಲ, ಹಾಂ ಒಂದ್ ಸ್ವಲ್ಪ ದಿನ ರೂಮರ್ಸ್ ಇತ್ತು ಬಾಡಿ ಇವಂದಲ್ಲ ಅಂತ. ಇಲ್ಲ ಸರ್, ಮೀಸೆನ ಕಟ್ ಮಾಡಿದ್ದ. ಫಸ್ಟ್ ಮೀಸೆ ಹಿಂಗೆ ಬಿಟ್ಕೊಂಡಿದ್ದ. ಆಮೇಲೆ ನಕರಿನ್ ಗೋಪಾಲ್ನವ್ನು ನೋಡ್ಬಿಟ್ಟು ಹಿಂಗೆ ಬಿಟ್ಕೊಂಡ. ಇದನ್ನು ಕಟ್ ಮಾಡಿದ್ದ ಎನ್ಕೌಂಟ್ರ್ ಆಗುವಾಗ ಇಷ್ಟಿಗೆ. ಅದರಿಂದ ಸ್ವಲ್ಪ ಪೇಸ್ ಚೇಂಜ್ ಆಗಿ ಕಾಣಿಸ್ತು. ಈಗ ಅವನ ಪೇಸ್ ನನ್ನ ಥರನೇ ಇತ್ತು, ಮೊಕ್ಕಳಂಗೆ. ಆ ಮೀಸೆ ಮತ್ತೆ ದಪ್ಪ ಕಾಣ್ತಾ ಇತ್ತು. ಫೇಸ್ ಚಿಕ್ಕ ಮೀಸೆ ದೊಡ್ಡ, ಹಾಂ ಕೆನ್ನೆ ಏನ್ ಜಾಸ್ತಿ ಹಾಂ, ಕೆನ್ನೆ ಏನು ಜಾಸ್ತಿ ಇಲ್ಲ ಅವನಿಗೆ, ಸಿಂಪಲಾಗಿ ಇದ್ದೀವಿ. ಅದರಿಂದ ನಮ್ಗೆ ಸರಿಯಾಗಿ ಇದಾಗಿಲ್ಲ. ಆಮೇಲೆ ಟಿ ವಿಲಿ ನೋಡಿದ್ಮೇಲೆ ಕನ್ಫರ್ಮ್ ಆಯ್ತಲ್ಲ, ಅವನು ಫುಲ್ಲು ಮೀಸೆ ಎತ್ಬಿಟ್ಟಿದ್ರಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ ಅವನೇ ಅಂದ್ಬಿಟ್ಟು. ಆಮೇಲೆ ನಮ್ಮವ್ರು ಕರೆದ್ರು ಪೊಲೀಸ್ನವರೆಲ್ಲ, ಎಲ್ಲ ಅಲ್ಲಿಗೆ ಹೋದ್ರು ಧರ್ಮಪುರಿಗೆ, ಎಲ್ಲ ಕ್ಯಾಂಪ್ನವರು. ಭಯ ಹೋಗುವಂದ್ರೆ ನನ್ನೆಲ್ಲ ಕರೆದ್ರು. ಇಲ್ಲ ಸರ್, ಅವನ ಮುಖ ನೋಡ್ಬೇಕು, ಅವಶ್ಯಕತೆ ಏನಿದೆ, ನೀವು ಇಲಾಖೆಯವ್ರು ಹೋಗ್ಬಿಟ್ಟು ನಾವು ಬರಲ್ಲ ಅಂದ್ಬಿಟ್ಟು. ಇಲ್ಲಿರೋರು ಯಾರು ಹೋಗಿದ್ರು ಅವಾಗ ಅವ್ನ ಮುಖ? ಯಾರೂ ಹೋಗಿಲ್ಲ ಸರ್, ಊರವ್ರು ಯಾರು ಹೋಗಿ ಒಂದು ಯಾರೂ ಹೋಗಿಲ್ಲ. ನಾವೆಲ್ಲ ಹೋಗಿಲ್ಲ. ಇವರು ಅವ್ರ ಹತ್ತಿರ ಸಂಬಂಧಿಕರು ಹೆಣ ಬಂದ್ಮೇಲೆ ಹೆಣಕ್ಕೆ ಹೋಗಿದ್ರು. ಆವಾಗ ನಾವು ಒಂದು ಸಾಮ್ರಾಯ್ ಬೈಕ್ ಇಟ್ಟಿದ್ದೆ. ಸುಸ್ಕಿ ಸಮರಾಯ್. ಪಂಚಾಯತ್ ಅಧ್ಯಕ್ಷನಾಗಿ ನಮ್ಮ ಮಿಸ್ಸಸ್ ಇದ್ದರು 2000ರಿಂದ 2005 ಗಂಟ. ಆಮೇಲೆ ಸಾಹೇಬರು ಕರೆಸಿದ್ರು ಸಾಯಂಕಾಲ ಪಾಳಾರಿಗೆ, ಮೆಸೇಜ್ ಬೈಕಲ್ಲಿ ಮಾಡಿದ್ರು, ಮಾಳಿಗೆ ಬರಲಿ ಅಂದ್ಬಿಟ್ಟು. ನಾವು ಹೋಗಿದ್ದೆ ಪಾಳಾರಿಗೆ. ಪಾಳಾರಿಗೆ ಹೋಗೋ ಮಿರ್ಜಿ ಸಾಹೇಬೆಲ್ಲ ಪಾಸ್ ಆಗಿಬಿಟ್ಟಿದ್ರು. ಹಾಂ, ಇಲ್ಲಲ್ಲ, ಇಲ್ಲಿಗೆ ಧರ್ಮಪುರಿಗೆ ಹೋಗ್ಬಿಟ್ಟು MMLSಗೆ ಹೋಗ್ಬಿಟ್ರು. ಆಮೇಲೆ ನಾನು ಹೋಗಿ ಕಾಯ್ತಾ ಇದ್ದೆ. ಲಾಸ್ಟಾಗಿ ಬಂದರು ಪ್ರಸನ್ನ ವೀರರಾಜ್ ಸಾಹೇಬರು, ಇವರು ಮಧುಕರ್ ಶೆಟ್ಟಿ ಸಾಹೇಬರಲ್ಲ, ಬಂದ್ಬಿಟ್ಟು ಮಾತಾಡಿಸ್ಕೊಂಡು ಆವತ್ತು 2000 ರೂಪಾಯಿ ಕೊಡ್ತಾರೆ. ಆಮೇಲೆ ಪ್ರಸನ್ನ ವೀರರಾಜ್ ಸಾಹೇಬರು 1000 ರೂಪಾಯಿ, ಒಟ್ಟು ನನಗೆ ಆವತ್ತು 3000 ರೂಪಾಯಿ. ಆವತ್ತಿನ ಸನ್ನಿವೇಶಕ್ಕೆ ಅದು 3 ಲಕ್ಷ. 3 ಲಕ್ಷ ಸಿಕ್ಕಿದಂಗೆ ನನಗೆ ಕಟ್ಬಿಟ್ಟು ಕೊಟ್ಬಿಟ್ಟು ಮೊಬೈಲ್ ನಂಬರೆಲ್ಲ ಕೊಟ್ಬಿಟ್ಟು, ಫಸ್ಟೇ ಕೊಟ್ಟಿದ್ರು ಪರ್ಸನಲ್ ನಂಬರೆಲ್ಲ, ಬೆನ್ನು ತಟ್ಬಿಟ್ಟು ಹೋಗ್ತಾರೆ. ಏನೇ ಸಮಸ್ಯೆ ಬಂದರೂ ಎದುರುಬೇಡ, ನಾವಿರ್ತೀವಿ, ನಿನಗೆ ಇನ್ನೂ ಏನು ಕಷ್ಟ, ದುಡ್ಡಿನ ಕಷ್ಟ ಬಂದರೆ ಕೂಡ ಫೋನ್ ಮಾಡಯ್ಯ ಎಂದು ಹೇಳ್ಬಿಟ್ಟೋದ್ರು. ಕ್ಲೋಸ್, ಅಷ್ಟು ಕ್ಲೋಸ್. ಇದು ವೀರಪ್ಪನ್ನು ಕಿಡ್ನಾಪ್ ಮಾಡಕ್ ಸ್ಕೆಚ್ ಆಗ್ತಾನಲ್ಲ, ನಿಮ್ಮೂರಲ್ಲಿ ಗೋವಿ ಮಾಡಿರೋರು ಯಾರು ಇರ್ಲಿಲ್ವಾ ಅವಾಗಿನ ಕಾಲದಲ್ಲಿ? ಯಾರಿಲ್ಲ. ನಾನು ಕಿಡ್ನಾಪ್ ಮಾಡ್ತಾನೆ, ಕೊಲೆ ಮಾಡ್ತಾನೆ ಅಂತೆಲ್ಲ ಗೊತ್ತಾದ್ಮೇಲೆ ಇಲ್ಲಿರೋರ್ನು ಕಿಡ್ನಾಪ್ ಮಾಡ್ತಾನಲ್ಲ ದುಡ್ಡಿಗೋಸ್ಕರ. ಇಲ್ಲಿ ಯಾರು ಅಂತ ಶ್ರೀಮಂತರಲ್ಲ, ಶ್ರೀಮಂತರೆಲ್ಲ ಬಡವರಾಗ್ಬಿಟ್ಟಿರಲ್ಲ. ಈಗ 10,000 ರೂಪಾಯಿ ಇಟ್ಕೊಂಡಿರೋ ಫ್ಯಾಮಿಲಿ ಅಂದರೆ ನನ್ನದು, ಮುನುಸ್ವಾಮಿದು, ಇವರೇ 10,000 ರೂಪಾಯಿ ನೀವೇ ಶ್ರೀಮಂತರು. ಶ್ರೀಮಂತರು ನಾವೇ. ಮನೇಲಿ ಎನಿ ಟೈಮ್ 10,000 ರೂಪಾಯಿ ಇರೋ ಫ್ಯಾಮಿಲಿ ನಮ್ಮಗಳದೆ. ಅವಾಗಿನ ಕಾಲ, ಆವನ ಕಾಲದಲ್ಲಿ 80-81ರಲ್ಲಿ, ಅದು 70 ಅಲ್ಬೋದು. ನಾವೆಲ್ಲ ಇಲ್ಲಿ ಅನ್ನಕ್ಕೆ ಪರದಾಡ್ತಲ್ಲಿರೋ. ಆಮೇಲೆ ನಮ್ಮನ್ನ ಕಿಡ್ನಾಪ್ ಮಾಡಿ ಅವನೇನು ಮಾಡ್ತಾನೆ, ಹಾಗೆ ಕಿಡ್ನಾಪ್ ಮಾಡೋ ಮಟ್ಟದಲ್ಲಿ ಇಲ್ಲಿ ಯಾರು ಇಲ್ಲ. ಫಸ್ಟ್ ಕಿಡ್ನಾಪ್ ಯಾವುದು ಅಫಿಷಿಯಲ್ ಗೊತ್ತಾಗಿದ್ದು ರಾಜ್ಕುಮಾರ್ ಅವ್ರದ್ದು. ಇಲ್ಲ, ಅದಕ್ಕಿಂತ ಮುಂಚೆ ಫಸ್ಟ್ ಕಿಡ್ನಾಪ್ ಅವನದು ಬಂದು ತಮಿಳ್ನಾಡು ಫಾರೆಸ್ಟ್ನವರು ಕಿಡ್ನಾಪ್ ಮಾಡಿದ. ಇಟ್ಕೊಂಡಿದ್ರು ಅಂದೂರು ಫಾರೆಸ್ಟಲ್ಲಿ 4-5 ಜನ ಇಟ್ಕೊಂಡಿದ್ದು. ನಕರಿನ್ ಗೋಪಾಲವಿಗೆ ಮಾತುಕತೆ ಮಾಡಿ ಕರೆಸ್ಕೊಂಡಿದ್ದು. ಹೌದಾ? ಫಾರೆಸ್ಟ್ ಆಫೀಸರ್, ಫಾರೆಸ್ಟು ಗಾರ್ಡ್ಗಳನ್ನ ಎತ್ತಾಕೊಂಡಿದ್ದ. ಆಮೇಲೆ ರಾಜಕುಮಾರ್ ಅವರು, ಡಾಕ್ಟರ್ ರಾಜಕುಮಾರ್ ಅವರು. ಆಮೇಲೆ ಮಾನ್ಯ ಶ್ರೀ ಮಾಜಿ ಮಂತ್ರಿಗಳಾದ ಶ್ರೀ ಎಚ್ ನಾಗಪ್ಪನವರು. ಆಮೇಲೆ ಯಾರಿಗೆ ಸ್ಕೆಚ್ ಆಗ್ತಾ ಇದ್ದ, ಏನಾದರೂ ಐಡಿಯಾ ಸಿಕ್ತಾ? ಸ್ಕೆಚ್ ಹಾಕೋ ಮಟ್ಟಕ್ಕೆ ಅವನಿಗೆ ಯಾವ ತಾಕತ್ತಿಲ್ಲ ಮೇಡಮ್. ಸ್ಕೆಚ್ ಹಾಕಕ್ ತಾಕತ್ತಿಲ್ಲ, ಹಂಗಾಗಿ ಸುಮ್ಮನಿದ್ದ. ಸುಮ್ಗೆ ಜನ ಸೇರಿಸ್ಬೇಕಂತ ಕೆಚ್ ಮಟ್ಟದ ಅವ್ರಿಗೆ ಹಾಕ್ಕೊಂಡಿದ್ದ. ನಮ್ಮ ಗುಂಪೆಲ್ಲ ಹೋಗ್ಬಿಡ್ತಲ್ಲ, ಕೇವಲ 4 ಜನ ಏನು ಮಾಡೋಕ್ಕಾಗಲ್ಲ, ಇನ್ನೊಂದು 10 ಜನನೇ ಸೇರಿಸ್ಕೋಬೇಕಂದ್ಬಿಟ್ಟು ಈ ದಾರಿಗೆ ಬಂದ್ಬಿಟ್ಟ. ಆವಾಗನೇ ಅವ್ನು ಗೋಪಿನಾಥ್ ಕಡೆ ಬಂದಿದ್ದು. ಇನ್ನು ಯಾರೋ ಹೊಸಪುರ ಸೇರ್ತಾರೆ, ನಮ್ಮ ತಾಳಬರಲ್ಲ ಬಿಟ್ಬಿಟ್ಟ. ಇದು ಜೈಲಿಗೆ ಹೋದ್ ಬಂದ ವ್ಯಕ್ತಿಗಳ ಎಲ್ಲರನ್ನೂ ಬಿಟ್ಬಿಟ್ಟ.
ಹೊಸಬರು ಈ ನನ್ನ ಮಕ್ಕಳೆಲ್ಲ ತಿಳ್ಕೊಂಡು ಬಂದಿರ್ತಾರಲ್ಲ ನಮ್ಮ ಇದ್ರ ಜೊತೆಗೆ ಸಹವಾಸ ಮಾಡೋಕೆ ಬರಲ್ಲ ಎಂದ್ರು ಹೊಸಬರನ್ನ ಸೇರ್ಸೋಕೆ ಮೂವ್ ಮಾಡ್ದ. ಅದು ಕರೆಕ್ಟಾಗಿ ಸಾಹೇಬ್ರಲ್ಲಿ ಫಾಲೋಅಪ್ ಮಾಡಿ ನಾವು ಮತ್ತು ಪೊಲೀಸ್ ಇಂಟೆಲಿಜೆನ್ಸ್ ಎಲ್ಲ ಆಪ್ರೇಷನ್ ಸಕ್ಸಸ್. ಊರವರೆಲ್ಲ ಒಂದಾಗ್ಬಿಟ್ರಿ ಕೊನೆಗೆ. ಯಾವುದೇ ಪಕ್ಷ ಇರ್ಲಿ ಪಕ್ಷ ಭೇದ ಜಾತಿ ಭೇದ ಯಾವುದಿಲ್ಲ. ವೀರಪ್ಪನಿಂದ ಮುಕ್ತಿ ಸಿಕ್ಕಿ ಸಾಕು ಅನ್ನಂಗೆ ಆಗ್ಬಿಟ್ಟು. ಹೌದು ಮೇಡಮ್, ಅದೇ ಸತ್ಯ. ಆದರೆ ಆವತ್ತು ಊರು ಬಿಟ್ಟು ಓಡ್ದವರು ಇವು ತಮಿಳ್ನಾಡು ಕಡೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಆಗ್ಬಿಟ್ಟವ್ರೆ. ದಿನಕೂಲಿ ನಾವಕರು ಊರು ಬಿಟ್ಟು ಓಡ್ದವ್ರು ಇವತ್ತರ ಶ್ರೀಮಂತ ಆಗ್ಬಿಟ್ಟವ್ರೆ. ನಾವು ಇಲ್ಲೇ ಸುತ್ತಾಡ್ಕೊಂಡಿದ್ದವರು ನಾವು ಓಡೋಕ್ಕಾಗಿಲ್ಲ. ಓಡಿದ್ರೂ ಪೊಲೀಸ್ ಬಿಡೋಲ್ಲ, ಕರ್ಕೊಂಡು ಬರ್ತಾರೆ ಪುನಃ ಬಂದು. ಇಲ್ಲೇ ಇರಬೇಕಾಗಿತ್ತು. ಇದ್ದೀವಿ ಕೊನೆ ಗಂಟ.